ನನ್ನ ಪ್ರೀತಿಯ ಮಗುವೇ, ನೀನು ಯಾವುದೋ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುತ್ತಿದ್ದೀಯಾ ಎಂದು ನನಗೆ ಗೊತ್ತು. ನಿನ್ನ ಮನಸ್ಸಿನ ಗೊಂದಲಗಳನ್ನು ಬಿಟ್ಟುಬಿಡು. ಈ ವಿಡಿಯೋವನ್ನು ಪೂರ್ತಿ ಕೇಳು, ನಿನಗೆ ಬೇಕಾದ ಉತ್ತರ ಸಿಗಲಿದೆ. ಸಮಯ ಮೀರಿ ಹೋಗಿದೆ ಎಂದು ಚಿಂತಿಸಬೇಡ. ನಿಮಗಾಗಿ ಒಂದು ಉತ್ತಮ ಸಮಯ ಬಂದೇ ಬರುತ್ತದೆ. ಅಲ್ಲಿಯವರೆಗೂ ಕಾಯಿರಿ. ಜೀವನದ ಕಷ್ಟದ ಸಮಯದಲ್ಲಿ ಹೇಗೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ನನ್ನ ಈ ವಾಣಿಯ ಮೂಲಕ ವಿವರಿಸುತ್ತೇನೆ. ಭಕ್ತರು ಕಷ್ಟಗಳನ್ನು ನನ್ನ ಪಾದಕ್ಕೆ ಅರ್ಪಿಸಿದರೆ ಖಂಡಿತವಾಗಿಯೂ ನಾನು ದಾರಿಯನ್ನು ತೋರಿಸುತ್ತೇನೆ. ದೇವರು ಮನುಷ್ಯನನ್ನು ಎಚ್ಚರಿಸಲು ಯಾವಾಗಲೂ ಪ್ರಯತ್ನಿಸುತ್ತಾನೆ. ಆದರೆ ಮನುಷ್ಯ ತನ್ನ ಅಹಂಕಾರದಿಂದ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಸಣ್ಣ ಮಗು ಅಥವಾ ಒಬ್ಬ ಹುಚ್ಚನ ಮೂಲಕ ದೇವರು ನಮಗೆ ಸರಿಯಾದ ದಾರಿಯನ್ನು ತೋರಿಸಬಹುದು. ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಬದಲಾಗುವವರೇ ನಿಜವಾದ ಅದೃಷ್ಟವಂತರು. ಅಹಂಕಾರವು ಮನುಷ್ಯನನ್ನು ಸತ್ಯದಿಂದ ದೂರ ಮಾಡುತ್ತದೆ. ಸತ್ಯದಿಂದ ದೂರಾಗುವುದು ಎಂದರೆ ದೇವರಿಂದ ದೂರಾಗುವುದೇ ಎಂದರ್ಥ. ದೇವರಿಂದ ದೂರವಾದರೆ ಮನುಷ್ಯ ತನ್ನ ಪ್ರಗತಿಯ ಹಾದಿಯಲ್ಲಿ ತಾನೇ ಕಲ್ಲಾಗಿ ನಿಲ್ಲುತ್ತಾನೆ. ಯಾರು ದೇವರನ್ನು ಮರೆಯುವುದಿಲ್ಲವೋ ಅವರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ಭಕ್ತಿಯಿಂದ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡು ಸುಖ ದುಃಖ ಎರಡನ್ನೂ ಸಮನಾಗಿ ಸ್ವೀಕರಿಸುವ ಶಕ್ತಿಯನ್ನು ಪಡೆಯುತ್ತಾನೆ. ಜೀವನದಲ್ಲಿ ನಾವು ಅದು ಬೇಕು ಇದು ಬೇಕು ಎಂದು ಆಸೆ ಪಡುತ್ತೇವೆ. ಆ ಆಸೆಗಳು ಈಡೇರದಿದ್ದಾಗ ನಿರಾಶರಾಗುತ್ತೇವೆ. ಹಣಕ್ಕಾಗಿ ಪ್ರೀತಿ ಪಾತ್ರರಿಗೆ ದ್ರೋಹ ಮಾಡುತ್ತೇವೆ. ಆದರೆ ನೆನಪಿಡಿ, ಸತ್ತಾಗ ಹಣ ಬರುವುದಿಲ್ಲ. ನಾವು ಮಾಡಿದ ಪುಣ್ಯ ಮತ್ತು ಪಾಪದ ಕರ್ಮಗಳು ಮಾತ್ರ ನಮ್ಮ ಜೊತೆ ಬರುತ್ತವೆ. ಇತರರಿಗೆ ಸಹಾಯ ಮಾಡಿದವನಿಗೆ ತನಗೆ ಸಹಾಯ ಬೇಕಾದಾಗ ದಾರಿ ಸಿಗುವುದಿಲ್ಲ. ಅದರಲ್ಲೂ ಪೋಷಕರು ತಮ್ಮ ಮಕ್ಕಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೈಬಿಡಬಾರದು. ಸಮಾಜದ ಕಟ್ಟುಪಾಡುಗಳಿಗಿಂತ ಮಕ್ಕಳ ಸಂತೋಷ ಮುಖ್ಯ. ಮನೆಯಲ್ಲಿ ಶಾಂತಿ ಇರುತ್ತದೆಯೋ ಅಲ್ಲಿ ದೇವರು ಇರುತ್ತಾನೆ. ಓ ನನ್ನ ಮಗನೇ ಮಗಳೇ, ಜೀವನದ ಈ ಮಾತುಗಳನ್ನು ನೆನಪಿಡು. ಅಹಂಕಾರವನ್ನು ಬಿಡು. ಆಸೆಗಳನ್ನು ನಿಯಂತ್ರಿಸು. ಕರ್ಮದ ಫಲವನ್ನು ದೇವರಿಗೆ ಬಿಡು. ಇತರರಿಗೆ ಸಹಾಯ ಮಾಡು ಮತ್ತು ನಿನ್ನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೋ. ಆಗ ನೀನು ದೇವರನ್ನು ಹುಡುಕಿಕೊಂಡು ಎಲ್ಲಿಯೂ ಹೋಗಬೇಕಿಲ್ಲ. ದೇವರೇ ನಿನ್ನ ಬಳಿ ಇರುತ್ತಾನೆ. ನೀನು ಯಾಕೋ ಇಷ್ಟೊಂದು ಚಿಂತಿತನಾಗಿದ್ದೀಯಾ? ನಿನ್ನ ಮನಸ್ಸಿನ ಶಾಂತಿಯನ್ನು ಯಾಕೆ ಕಳೆದುಕೊಂಡಿದ್ದೀಯಾ? ನಾನು ನಿನ್ನ ಜೊತೆ ಇದ್ದೇನೆ ಎಂಬ ನಂಬಿಕೆ ನಿನಗಿಲ್ಲವೇ? ದೇವರು ಮನುಷ್ಯನಿಗೆ ಕಷ್ಟಗಳನ್ನು ನೀಡುವುದು ಶಿಕ್ಷೆಗಲ್ಲ, ಬದಲಿಗೆ ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಲು. ಜನರು ನಿನ್ನನ್ನು ಕಷ್ಟದ ಸಮಯದಲ್ಲಿ ಕೈಬಿಟ್ಟರೂ ನಾನು ಎಂದಿಗೂ ನಿನ್ನನ್ನು ಒಬ್ಬಂಟಿಯಾಗಿ ಮಾಡುವುದಿಲ್ಲ. ನೀನು ಕೇಳಿದ್ದನ್ನು ನಾನು ನೀಡುತ್ತಿಲ್ಲ ಎಂದು ನೀನು ಪದೇ ಪದೇ ಕೊರಗಬೇಡ. ನಿನಗೆ ಯಾವುದು ಒಳ್ಳೆಯದು ಅದನ್ನೇ ನಾನು ನಿನಗೆ ನೀಡಲು ಸದಾಕಾಲ ಪ್ರಯತ್ನಿಸುತ್ತೇನೆ. ನೀನು ಕೇಳುತ್ತಿರುವುದು ನಿನ್ನ ಜೀವನಕ್ಕೆ ಉಪಯೋಗಕ್ಕೆ ಬಾರದಿರಬಹುದು. ಅದಕ್ಕಾಗಿ ನಾನು ನಿನಗೆ ನೀಡುವ ಫಲ ನೆಮ್ಮದಿಯ ತಾಣವನ್ನು ಕೊಡಬೇಕು. ಆದರೆ ನಾನು ನಿನಗೆ ನೀಡುವುದು ಶಾಶ್ವತ ನೆಮ್ಮದಿಯ ತಾಣವನ್ನು ನೀಡುತ್ತದೆ. ಜೀವನದ ಕಷ್ಟಗಳು ಶಾಶ್ವತವಲ್ಲ. ರಾತ್ರಿಯ ನಂತರ ಬೆಳಗಾಗುವಂತೆ ಕಷ್ಟ ಸುಖಗಳು ಬಂದೇ ಬರುತ್ತವೆ. ಆದರೆ ನೀನು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದೀಯಾ ಎಂಬುದು ಮುಖ್ಯ. ನಿನ್ನ ಎಲ್ಲ ಚಿಂತೆಗಳನ್ನು ನನಗೆ ಅರ್ಪಿಸಿಬಿಡು. ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾದರೂ ನಾನು ನಿನ್ನ ಜೊತೆ ಇದ್ದೇನೆ.
ನಿನಗೆ ದಾರಿ ಕಾಣದಿದ್ದಾಗ ಸಾಯಿ, ನಾನು ನಿನ್ನವನು ಎಂದು ಹೇಳು. ನಾನು ನಿನ್ನ ಜೀವನವನ್ನೇ ಬದಲಾಯಿಸುತ್ತೇನೆ. ಚಂದನವು ಸವೆಯುವವರೆಗೂ ಅದರ ಬೆಲೆ ತಿಳಿಯುವುದಿಲ್ಲ. ಸವೆದ ಮೇಲೆಯೇ ಅದು ದೇವರ ಹಣೆಯ ಮೇಲೆ ಶೋಭಿತವಾಗುತ್ತದೆ. ಹಾಗೆಯೇ ನಿನ್ನ ಕಷ್ಟಗಳು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಮಗು, ನಿನ್ನ ಕಣ್ಣೀರು ಮತ್ತು ಪ್ರಾರ್ಥನೆ ನನಗೆ ಕೇಳಿಸುತ್ತಿದೆ. ಯಾರೂ ನಿನ್ನ ಪರವಾಗಿ ಇಲ್ಲದಿದ್ದಾಗ ನಾನು ನಿನ್ನ ಜೊತೆ ಇರುತ್ತೇನೆ. ಪರಿಸ್ಥಿತಿ ಕಂಡು ಹೆದರಬೇಡ. ನನ್ನ ಮೇಲೆ ಸಂಪೂರ್ಣವಾಗಿ ಭರವಸೆ ಇಡು. ನಿನ್ನ ಬದುಕಿನ ಕತ್ತಲೆಯನ್ನು ನಾನು ಬೆಳಕಾಗಿ ಬದಲಾಯಿಸುತ್ತೇನೆ. ಶ್ರದ್ಧೆ ಇರಲಿ, ತಾಳ್ಮೆ ಇರಲಿ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ನನ್ನ ಪ್ರೀತಿಯ ಮಗುವೇ, ಎಲ್ಲವೂ ಮುಗಿದು ಹೋಯಿತು ಎಂದು ಯಾಕೆ ನೀನು ಹೆದರುತ್ತಿದ್ದೀಯಾ? ನೆನಪಿಡು, ಪ್ರತಿ ಅಂತ್ಯದ ಜೊತೆಗೆ ಒಂದು ಹೊಸ ಆರಂಭವಿರುತ್ತದೆ. ನಿನ್ನ ಆತ್ಮವಿಶ್ವಾಸವನ್ನು ಗಟ್ಟಿಯಾಗಿ ಇಟ್ಟುಕೋ. ನಿನ್ನ ಜೀವನದ ಹೊಸ ಅಧ್ಯಾಯ ಈಗ ಶುರುವಾಗಲಿದೆ. ನೀನು ಈವರೆಗೂ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೀಯಾ. ಇದು ನಿನ್ನ ಸಂಕಷ್ಟಗಳ ಕೊನೆಯ ಹಂತ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಎಲ್ಲವೂ ಮಂಗಳಕರವಾಗಲಿದೆ. ನಿನ್ನ ಸತ್ಯವಾದ ಭಕ್ತಿಗೆ ಫಲ ನೀಡುವ ಸಮಯ ಬಂದಿದೆ. ಶೀಘ್ರದಲ್ಲೇ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಒದಗಿ ಬರಲಿದೆ. ಇದರಿಂದ ನಿನ್ನ ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಮತ್ತು ಕೌಟುಂಬಿಕ ಗೊಂದಲಗಳು ದೂರವಾಗಲಿದೆ. ನೀನು ಯಾರ ಮುಂದೆಯೂ ಕೈ ಚಾಚದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಕಳೆದುಕೊಂಡಿದ್ದನ್ನು ನಾನೇ ನಿನಗೆ ಮರಳಿಕೊಡುತ್ತೇನೆ. ಚಿಂತೆ ಮಾಡದೆ ನಿನ್ನ ಕರ್ಮವನ್ನು ನೀನು ಮಾಡು. ನಿನ್ನ ಕೆಲಸದಿಂದಲೇ ನಿನಗೆ ಹೆಸರು ಬರಲಿದೆ. ನಾನು ನೀಡುವ ಹೊಸ ಅವಕಾಶವನ್ನು ಗುರುತಿಸಿ ಅದರ ಮೇಲೆ ಕೆಲಸ ಮಾಡು. ಆಗ ನಿನ್ನ ಅಭಿವೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ನನ್ನ ಭಕ್ತರ ಮನೆಯಲ್ಲಿ ಅನ್ನ, ವಸ್ತ್ರ ಅಥವಾ ಯಾವುದಕ್ಕೂ ಕೊರತೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಹಕ್ಕಿನದ್ದನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ನಿರ್ಧಾರವನ್ನು ಸಂತೋಷದಿಂದ ಒಪ್ಪಿಕೋ. ಸರಿಯಾದ ಸಮಯದಲ್ಲಿ ಎಲ್ಲವೂ ನಿನ್ನದಾಗಲಿದೆ. ಬೇಸರ ಮಾಡಿಕೊಳ್ಳದೆ. ನಿನ್ನ ಪ್ರಾರ್ಥನೆ ನನಗೆ ಕೇಳಿಸುತ್ತದೆ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಲು ನಾಮಸ್ಮರಣೆಯನ್ನು ಮಾಡು ಅಥವಾ ಭಜನೆಗಳನ್ನು ಕೇಳು. ನಿನ್ನ ಮನಸ್ಸು ಶಾಂತವಾಗಿದ್ದಾಗ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ. ನಿನ್ನ ಕಷ್ಟದ ದಿನಗಳು ಮುಗಿದಿವೆ. ಶೀಘ್ರದಲ್ಲೇ ನಿನ್ನ ಬದುಕಿನ ಹೊಸ ಬೆಳಕು ಬರಲಿದೆ. ನಾನು ನಿನಗಾಗಿ ಒಂದು ದೊಡ್ಡ ಅವಕಾಶವನ್ನು ಸೃಷ್ಟಿಸುತ್ತೇನೆ. ಅದು ನಿನ್ನ ಬದುಕನ್ನೇ ಬದಲಾಯಿಸಲಿದೆ. ಭಯಪಡಬೇಡ. ಶ್ರದ್ಧೆ ಮತ್ತು ಸಬೂರಿಯಿಂದ ಮುನ್ನಡೆ. ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ಶುಭವಾಗಲಿ.